Sir. Morning, sir. Good morning, sir. Very, very good morning, sir. Good morning, sir. Good morning, sir. ಗುಡ್ ಮಾರ್ನಿಂಗ್ ಸುಬ್ಬು. ಗುಡ್ ಮಾರ್ನಿಂಗ್ ಸರ್. ನಾವಿಷ್ಟನ ವಿಶ್ ಮಾಡಿದ್ರು ಕೇಳಿಸ್ತಿರೋಂಗ್ ಹೋಗ್ತಾನೆ, ಅವನಿಗೆ ಮಾತ್ರ ಸ್ಪೆಷಲ್ ಎಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾನೆ. ನಮ್ಮ ಹತ್ರ ಇಲ್ದಿರೋದು ಅವನ ಹತ್ರನೇ ಇದೆ. ಮೊನ್ನೆ ಅಕಸ್ಮಾತ್ ಆಗಿ ನಾನು ಶೇಕ್ ಹ್ಯಾಂಡ್ ಮಾಡಿದ್ನಪ್ಪ, ಅಷ್ಟಕ್ಕೆ ನನ್ನ ಎದುರಿಗೆ ಹೋಗ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತಾನೆ. ಯಾವ್ದ್ರಲ್ಲಿ? ಲೈಫ್ ಬಾಯ್ ಸೋಪ್ ಅಲ್ಲ? ನಿಂಗೆ ಹೇಗೆ ಗೊತ್ತಾಯ್ತು? ಲೈಫ್ ಬಾಯ್ ಬಾಯ್ ಇದೆಯಲ್ಲ ಅದಕ್ಕೆ. ಜಸ್ಟ್ ಅ ಸೆಕ್. ಹಲೋ ರಾಣಿ, ನನ್ನ ಫೈಲ್ ತಗೊಂಡು ಇಮಿಡಿಯೇಟ್ಲಿ ಚೇಂಬರ್ಗೆ ಬಾ. ಎಸ್ ಸರ್. ನಾನ್ MA ಮಾಡಿದ್ದಕ್ಕೆ ಇವನ ಹತ್ರ PA ಕೆಲಸ ಮಾಡ್ತಿದ್ದೀನಿ. ಯಾವನಿಗೆ ಬೇಕಿತ್ತು ದರಿದ್ರದ ಕೆಲಸ. ಗುಡ್ ಮಾರ್ನಿಂಗ್ ಸರ್. ಆಗ್ಲೇ ಹೇಳಿದ್ಯಲ್ಲ, ಇವನ್ ಮನೆ ಹಾಳಾಗ. ಇವತ್ತಿನ ಪ್ರೋಗ್ರಾಮ್ಸ್ ಏನು? ಮಾರ್ನಿಂಗ್ 11ಗೆ ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಯ್ನ್ ಆಗ್ತಾ ಇದಾರೆ ಸರ್. 12:15ಗೆ ಅಮೂಲ್ ಇಂಡಿಯಾ ಮ್ಯಾನೇಜರ್ನ ಮೀಟ್ ಮಾಡಬೇಕು. 1:15ಗೆ ಹಿಮಾಲಯ ಡ್ರಗ್ ಕಂಪನಿ ಎಕ್ಸಿಕ್ಯೂಟಿವ್ ಜೊತೆ ಒಬೆರಾ ಹೋಟೆಲಲ್ಲಿ ಲಂಚ್ ಇದೆ ಸರ್. 12:15ಗೆ ಕೋರ್ಮಂಗಲದಲ್ಲಿ ಒಬ್ರು ಮೀಟ್ ಮಾಡಿ 1:15ಗೆ ಓಬ್ರಾಯ್ ಲಂಚ. ಕೋರ್ಮಂಗಲದಿಂದ ಓಬ್ರಾಯ್ ಹೋಗೋದಕ್ಕೆ ಈ ಟ್ರಾಫಿಕ್ ಅಲ್ಲಿ 45 ಮಿನಿಟ್ಸ್ ಬೇಕು. ಇನ್ನು ಅವ್ರ ಹತ್ರ ನಾನು ಏನ್ರಿ ಮಾತಾಡ್ಲಿ? ದಿನದಲ್ಲಿ 8 ಅವರ್ಸ್ ಹ್ಯಾಕ್ ಪ್ಲಾನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾಳೆ ಮದುವೆ ಆಗಿ ಮಕ್ಳನ್ನ ಎತ್ತು ಅವ್ರ ಭವಿಷ್ಯ ಬೇರೆ ರೂಪಿಸ್ತೀರಾ ನೀವು? ಈ ಲಿಪ್ಸ್ಟಿಕ್ ಪೌಡರ್ ಬಳಕೊಂಡು ಮೇಕಪ್ ಮಾಡಿ ವೇಸ್ಟ್ ಮಾಡೋ ಟೈಮಲ್ಲಿ ಅರ್ಧ ಟೈಮ್ ನಾನು ಪ್ರೋಗ್ರಾಮ್ ಮಾಡಕ್ಕೆ ಇಟ್ಟಿದ್ರೆ ಈ ತರ ಮಿಸ್ಟೇಕ್ಸ್ ಆಗಲ್ಲ. ಸಾರಿ ಸರ್. ನೋಡು, ನನಗೆ ಹೆಂಗಸರು ಆಂಬುಲೆನ್ಸ್ ಸೈರನ್ ಅಂದ್ರೆ ಅಲರ್ಜಿ. ಮೊದಲು ಅದನ್ನ ನಿಲ್ಸು. ಆ ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಹೆಸರೇನು? ಐಶ್ವರ್ಯ ಸರ್. ವಾಟ್? ಅದು ಹುಡುಗಿನ? ಆಂಟಿ ಇದ್ರು ಇರಬಹುದು ಸರ್. ಯಾರು ಅಪಾಯಿಂಟ್ ಮಾಡಿದ್ದು? ಚೇರ್ಮನ್ ಸರ್. ಚಿಕ್ಕಪ್ಪ, ಚಿಕ್ಕಪ್ಪ, ಚಿಕ್ಕಪ್ಪ. ನೀನೇನ್ ಕೂಗ್ತಾ ಇದೀಯೋ ಕಿರಿಸ್ತಾ ಇದೀಯೋ? ಇಲ್ಲ, ಅರಿಸ್ತಾ ಇದೀನಿ. ಕ್ಯಾಪ್ಷನ್ ತುಂಬಾ ಚೆನ್ನಾಗಿದೆ. ನಿನ್ ಸೆಲೆಕ್ಷನ್ ಸರಿ ಇಲ್ಲ. ಓಹೋ, ನಿನ್ನ ಆಂಟಿ ಬಗ್ಗೆ ಹೇಳ್ತಾ ಇದ್ಯಾ? ಏನಪ್ಪ ಮಾಡೋದು? ಈಗ ಹೇಳಿದೆ ಏನು ಪ್ರಯೋಜನ? ನೋಡೋ ನೋಡೋ, ಟ್ರ್ಯಾಕ್ ಬದಲಾಯಿಸ್ಬೇಡ ನೀನು. ಟ್ರ್ಯಾಕ್ ಸೂಟ್ ಅಲ್ಲೇ ಮಾತಾಡ್ತಿದ್ದೀನಲ್ಲ. ಅಭಿ, ಯಾಕೋ ಒಂಥರ ಇದೆಯಾ? ಮೈ ಸರಿ ಇಲ್ವೇನೋ? ನನ್ನ ಮೈ ಸರಿಯಾಗೇ ಇದೆ, ನಿನ್ ಗಂಡನ ಮನಸ್ಸೇ ಸರಿ ಇಲ್ಲ. ಮತ್ತೇನ್ ಕಿತಾಪತಿ ಮಾಡಿದ್ರು? ಈಗಿರೋ ಹುಡುಗಿರ್ ಸಾಲ್ದು ಅಂತ ಇನ್ನೂ ಒಂದು ಹುಡುಗಿನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ನೀನ್ ಡಿಸ್ಮಿಸ್ ಮಾಡು. ಮತ್ ನಾನೇನ್ ಮಾಡ್ಲಿ? ನೀವು ಕಾಫಿ ಕುಡೀರಿ. ನೀವ್ ಸ್ವಲ್ಪ ಬಾಯಿ ಮುಚ್ಕೊಳ್ಳಿ. ಆ ಹುಡುಗಿ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಮುದ್ರಾ ಆಡ್ ಏಜೆನ್ಸಿಯಲ್ಲಿ 25,000 ಕೆಲ್ಸಕ್ಕಿದ್ದವಳನ್ನ ಗೋಗರ್ದು 30,000 ಒಪ್ಪಿಸಿ ಕರ್ಕೊಂಡ್ ಬಂದಿದ್ದೀನಿ. 30,000ನ? 3,000 ರೂಪಾಯಿ ಕೊಟ್ರೆ ಕತ್ತಿ ತರ ಶಾರ್ಪ್ ಆಗಿರೋ ಹುಡುಗರು ರೋಡ್ ರೋಡ್ ಸಿಗ್ತಾರೆ ಚಿಕ್ಕಮ್ಮ. ಕತ್ತಿ ಕೊಡ್ಲಿ ಇಟ್ಕೊಳಕ್ ಇದೇನ್ ಕಮ್ಯುನಿಸ್ಟ್ ಪಾರ್ಟಿ ಆಫೀಸಾ? ಆಡ್ ಏಜೆನ್ಸಿ ಅಣ್ಣ. ಹಾಗಂತ ಆ ಹುಡುಗಿಗೆ ಅಷ್ಟೊಂದು ಸಂಬಳ ಕೊಡ್ತೀರಾ? ಅಂತವ್ರೆ ನಮ್ ಕಂಪನಿನ ಮೇಲ್ ತರೋದು. ಓಹೋ, ನಾವೇನ್ ತಂದಿಲ್ಲ. ತಂದಿದ್ದೀಲಪ್ಪ, ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ. ಕಿಂಡಲ್ ಸಾಕು, ಫಸ್ಟ್ ಅವಳನ್ನ ಕಿತ್ತಾಕು. ಸಾಧ್ಯ ಇಲ್ಲ. ನಮ್ದು ಆಡ್ ಏಜೆನ್ಸಿ. ನಮ್ ಆಡ್ಸ್ ಎಲ್ಲ ಪೌಡ್ರು, ಸ್ನೋ, ಲಿಫ್ಟಿಗೆ ಸಂಬಂಧಪಟ್ಟಿರುತ್ತೆ. ಅದ್ರ ಬಗ್ಗೆ ಗಂಡಸರಿಗಿಂತ ಹೆಂಗಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಓಹೋ, ಹಾಗಾದ್ರೆ ಸೀರೆ ಅಂಗಡಿಲೆಲ್ಲ ಹುಡುಗರನ್ನ ಯಾಕೆ ಸೇಲ್ಸ್ ಮ್ಯಾನ್ ಆಗಿ ಇಟ್ಕೊಂಡಿರ್ತಾರೆ? ಈ ಡಬ್ಬ ಲಾಜಿಕ್ ಎಲ್ಲ ನನಗೆ ಹೇಳ್ಬೇಡಪ್ಪ. ನೀವು ಮಾತ್ ಬದಲಾಯಿಸಬೇಡಿ. ಮೊದ್ಲ ಹುಡುಗಿನ ಡಿಸ್ಮಿಸ್ ಮಾಡ್ತೀರೋ ಇಲ್ವೋ? ನಾನು ಒಂದ್ಸಲ ಅಪಾರ್ಟ್ಮೆಂಟ್ ಆರ್ಡರ್ ಕೊಟ್ರೆ 10 ಇಯರ್ಸ್ ಸ್ಯಾಲರಿ ಕೊಟ್ಟ ಹಾಗೆ. ಹಾಯ್. ಹಾಯ್. ಲೂಸ್ ಹೇರ್ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಐ ಆಮ್ ರಾಣಿ. ಮೀಟ್ ಆರ್ ಸ್ಟಾಫ್. ಐ ಆಮ್ ಶ್ವೇತಾ. ಹಾಯ್, ಐ ಆಮ್ ಸ್ವಪ್ನ. ಹಾಯ್, ದಿಸ್ ಇಸ್ ಗೀತಾ. ನಾನು ಹೊಸದಾಗಿ ಅಪಾಯಿಂಟ್ ಆಗಿರೋ ಅಸಿಸ್ಟೆಂಟ್ ಮ್ಯಾನೇಜರ್. ಅಸಿಸ್ಟೆಂಟ್ ಮ್ಯಾನೇಜರ್ ಅಂದ್ರೆ ಯಾರೋ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಯು ಟೂ ಯಂಗ್. ಥ್ಯಾಂಕ್ ಯು. ನಿಮಗೆ ಆಫೀಸ್ ಬಗ್ಗೆ ಪೂರ್ತಿ ಗೊತ್ತಾ? ಇಲ್ಲ. ಯಾಕೆ? MD ಅಭಿ ಬಗ್ಗೆ ಒಂದು ಹಿಸ್ಟ್ರಿನೇ ಬರಿಬಹುದು. ಯಾಕೆ? ಅಷ್ಟು ದೊಡ್ಡ ವ್ಯಕ್ತಿನ? ಅಯ್ಯೋ, ತಡ್ಕೊಳಕ್ ಆಗ್ದರಷ್ಟು. ನೋಡಕ್ ಮಾತ್ರ ದೊಡ್ಡ ಹೀರೋ ತರ ಇದ್ದಾನೆ, ಆದ್ರೆ ಬುದ್ಧಿ ಮಾತ್ರ ರಾಕ್ಷಸಂದು. ಹೌದಾ? ಅವ್ರ ಹೆಸರು ಅಭಿಷೇಕ್ ಹೆಗ್ಡೆ ಅಂತ. ಚೇರ್ಮನ್ MD ಚಿಕ್ಕಪ್ಪ. ಲೇಡಿ ಅಂದ್ರೆ ಕೇಡಿ ನೋಡ್ದಂಗ್ ನೋಡ್ತಾನೆ. ಗುಡ್ ಮಾರ್ನಿಂಗ್ ಸರ್. ಫೈಲ್ಸ್ ಎಲ್ಲ ಕ್ಯಾಬಿನ್ ಅಲ್ಲಿ ಇಟ್ಟಿದ್ದೀನಿ ಮ್ಯಾನೇಜರ್ ಸರ್. ನೀವು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಾ ಪಿ ಅವರೇ? ನಾನ್ ಮ್ಯಾನೇಜರ್ ಅಂತ ಹಿಂಟ್ ಕೊಡ್ತಾ ಇದ್ದೀರಾ? ಇಲ್ಲ ಸರ್. ಇದಕ್ಕೇನ್ ಕಮ್ಮಿ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ನೀನೇನ ಐಶ್ವರ್ಯ ರೈ? ಇಲ್ಲ ಸರ್, ನಾನು ಐಶ್ವರ್ಯ ಪೈ. ಏನು ಬರ್ತಿದ್ದಂಗೆ ಲೇಡೀಸ್ ಕಾನ್ಫರೆನ್ಸಾ? ಇಲ್ಲ ಸರ್, ಹೊಸ್ತಲ್ವಾ, ಅದಕ್ಕೆ ನಾನೆಲ್ಲರನ್ನು ಪರಿಚಯ ಮಾಡ್ಕೋತಾ ಇದ್ದೆ. ಪರಿಚಯ ಮಾಡ್ಕೊಳಕೋಸ್ಕರ ಕೆಲಸ ಬಿಡೋದ್ ಬೇಕಾಗಿಲ್ಲ. ಕೆಲಸ ಮಾಡ್ತೀರಾ ತಾನಾಗ್ತಾನೆ ಎಲ್ರು ಪರಿಚಯ ಆಗ್ತಾರೆ. ಅರ್ಥ ಆಯ್ತಾ? ಇದಕ್ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಮುದ್ರಾ ಆಡ್ ಏಜೆನ್ಸಿಲಿ ಸರ್. ಮುದ್ರಾ ಆಡ್ ಏಜೆನ್ಸಿ ಒಳ್ಳೆ ಕಂಪ್ನಿನೇ ತಾನೆ? ಯಾಕೆ ಕೆಲಸ ಬಿಟ್ಟೆ? ಓ, ಮುದ್ರೆಯಲ್ಲಿ ನಿದ್ರೆ ಮಾಡ್ತಿದ್ದೆ ಅಂತ ಒದ್ದೋಡ್ಸಿದ್ರ?
ಇಲ್ಲ ಸರಿ, ಚೇರ್ಮನ್ ಕರೆದ್ರು, ಅದಕ್ಕೆ ಬಂದೆ. ಆ ವಾಚ್ಮನ್ ಹೊರಟೋಗು ಅಂತಾನೆ ಹೊರಟೋಗ್ತೀಯಾ? ಕಾರದ ಕೂಡ್ಲೆ ಬರೋದಿಕ್ಕೆ ಇದು ಸತ್ಯನಾರಾಯಣ ಪೂಜೆ ಅಲ್ಲ, ಉದ್ಯೋಗ. ಎಲ್ಲಿ ಕೂತ್ಕೊಬೇಕು ಅಂತ ಇವಳನ್ನ ಕೇಳು, ಏನ್ ಮಾಡ್ಬೇಕು ಅಂತ ನನ್ನ ಕೇಳು. ಸ್ವಂತ ಬುದ್ಧಿಗಿದ್ದಿ ಉಪಯೋಗಿಸಕ್ ಹೋಗ್ಬೇಡ. ಇವ್ನ್ ಯಾವತ್ತೂ ಉದ್ಧಾರ ಆಗಲ್ಲ. ಅಮ್ಮ, ಕಾಫಿ. ಹಾಯ್. ಹಾಯ್. ಐಶು, ಹೇಗಿತ್ತೆ ಆಫೀಸು? ವಿಶಾಲವಾಗಿದೆ. ತರ್ಲೆ, ಎಷ್ಟಿತ್ತು ಅಂತ ಕೇಳಲಿಲ್ಲ, ಹೇಗಿತ್ತು ಅಂತ ಕೇಳ್ದೆ. ಏಯ್, ಅವಳು ಈಗ ತಾನೇ ಆಫೀಸಿಂದ ಬರ್ತಾ ಇದ್ದಾಳೆ. ಅವಳನ್ನ ಯಾಕೆ ಗೋಳೆ ಕೂತಿಯಾ? ಮರಿಯೇ, ನೀನ್ ಯಾಕೋ ಡಲ್ ಆಗಿದ್ಯಾ? ದಾರಿಲ್ ಕಾರ್ ಕೈ ಕೊಡ್ತು ಡ್ಯಾಡಿ. ಅಯ್ಯಯ್ಯೋ. ಸರಿಯಾಗಿ ರಾಹು ಕಾಲದಲ್ಲಿ ಆಫೀಸಿಗೆ ಕಾಲಿಟ್ಟೆ. ಶುಭಂ. ನಮ್ ಮ್ಯಾನೇಜರ್ ಇವನ್ಗಿಂತ ವರ್ಸ್ಟ್. ಇವನಿಗೆ ಡಸ್ಟ್ ಅಲರ್ಜಿ, ಅವನಿಗೆ ಹುಡುಗಿರೇ ಅಲರ್ಜಿ. ಬಾ, ನರಕ ದರ್ಶನ. ಚೆನ್ನಾಗಿದೀಯಾ? ಏನು ತಲಹರುಗಳ ಕಾಫಿ. ಯಾಕಮ್ಮ ಇವನನ್ನ ಹೆತ್ತೆ? ನೀನ್ ಇಷ್ಟ ಆಗ್ಲಿಲ್ಲ ಅದಕ್ಕೆ. ಏ ಕೋತಿ, ಅವಳನ್ನ ಯಾಕೋ ಸತಾಯಿಸ್ತಾ ಇದ್ಯಾ? ಹೋಗ್ ಓದ್ಕೋ ಹೋಗು. ಅಲ್ವೇ, ಮದ್ವೆ ಆಗ ಮನೇಲಿ ಆರಾಮಾಗಿರೋದ್ ಬಿಟ್ಟು ಇದೇನೆ ಕೆಲ್ಸ ಗಿಲ್ಸ ಅನ್ಕೊಂಡು. ಅವಳೊಂದ್ ದಿವಸ ಆಫೀಸ್ಗೆ ಹೋಗಿದ್ದಕ್ಕೆ ಬೇಡ ಅಂತೀರಾ? ನಾನು ಇನ್ ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗ್ತೀನಿ. ಒಂದ್ ದಿವಸ ನಾನು ಹೋಗ್ಬೇಡ ಅಂತೀರಾ? ತರ್ಲೆಗಳಾಗ್ಬಿಟ್ಟಿದಾರೆ ಇಬ್ರು. ಯಾಕಾಗ್ ನೋಡ್ತಾ ಇದ್ಯಾ? ನಮ್ ಪರಿಚಯ ಆಗಿ ಇಷ್ಟು ದಿನ ಆಯ್ತು, ನೀನ್ ಒಂದ್ಸಲನು ನನ್ನ ನಿಮ್ ಮನೆ ಕರ್ಕೊಂಡೇ ಹೋಗಿಲ್ಲ. ಅಯ್ಯೋ, ಮನೆಗ ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಕೊಂದಾಕ್ತಾರ ಅಷ್ಟೇ. ನಮ್ಮ ಅಪ್ಪ ಅಂದ್ರೆ ನಂಗೆ ತುಂಬಾ ಭಯ. ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾವಾಗ್ಲೂ ನಿನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ಹೀಗೆ ಯಾವಾಗ್ಲೂ ನಿನ್ ಜೊತೆ ಇರ್ಬೇಕು ಅನ್ಸುತ್ತೆ. ನೀನಿಲ್ಲ ಅಂದ್ರೆ ನಾನ್ ಸತ್ ಹೋಗ್ತೀನಿ. ಶ್ವೇತಾ, ನೀನೇನು ಯೋಚನೆ ಮಾಡ್ಬೇಡ. ಆದಷ್ಟು ಅಪ್ಪಂಗ್ ಹೇಳಿ ಒಪ್ಪಿಸ್ತೀನಿ. ಓಕೆ? ಏನ್ ಮೂರ್ತಿ, ಕಾಫಿ ಕುಡಿಯಕ್ ಬಂದಿದ್ರಾ? ಸರ್. ಕುಡಿದ್ರಾ? ಕುಡಿದ್ವಿ ಸರ್. ಬಿಲ್ ಯಾರು ಕೊಟ್ರು? ನಾನೇ ಕೊಟ್ಟೆ ಸರ್. ಮನೆಯವರೆಗೂ ಡ್ರಾಪ್ ಮಾಡ್ತೀನಿ ಅಂದ್ಯಾ? ಇಲ್ಲ ಸರ್, ಬಸ್ ಸ್ಟಾಪ್ ವರ್ಗೂ. ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ರು? ನಾನೇ ಸರ್. ಈ ಹುಡುಗಿರ್ ಜೊತೆ ಹೋದ್ರೆ ಇದೇ ಪ್ರಾಬ್ಲಮ್. ಅದೇ ಹುಡುಗರ ಜೊತೆ ಹೋದೆ ಅನ್ಕೋ, ಪೆಟ್ರೋಲ್ ನೀನ್ ಹಾಕ್ಸಿದ್ರೆ ಕಾಫಿ ಅವ್ನ್ ಕೊಡಿಸ್ತಾನೆ. ಸಿನಿಮಾಗ್ ನೀನ್ ಕರ್ಕೊಂಡ್ರೆ ಕೂಲ್ ಡ್ರಿಂಕ್ಸ್ ಅವನ್ ಹೇಳ್ತಾನೆ. ಡಿನ್ನರ್ ನೀನ್ ಕರ್ಕೊಂಡ್ರೆ ಅಟ್ಲೀಸ್ಟ್ ಐಸ್ ಕ್ರೀಮ್ ಹೇಳ್ತಾನೆ. ಆದ್ರೆ ಹುಡುಗಿರ್ ಆಗಲ್ಲ. ಗಿಫ್ಟ್ ಲಿಫ್ಟ್ ಎಲ್ಲ ನಾವೇ ಕೊಡ್ಬೇಕು. ಆಮೇಲೆ ಇನ್ನೊಂದ್ ಹತ್ರ ಶಿಫ್ಟ್ ಆಗಿ ಹೋಗ್ಬಿಡ್ತಾರೆ. ಬಿಲ್ ನಿನ್ಗೆ, ಥ್ರಿಲ್ ಅವ್ರಿಗೆ. ನಾನ್ ಗೀತೋಪದೇಶ ಮಾಡ್ತಿಲ್ಲಪ್ಪ. ನೋಡು ಮೂರ್ತಿ, ನೀನ್ ಚಿಕ್ಕ ಹುಡುಗಾಗಿದ್ದಕ್ಕೆ ಹೇಳ್ತಾ ಇದೀನಿ. ಈ ಹುಡುಗಿರಿಂದ ಟ್ರಾನ್ಸ್ಫಾರ್ಮರ್ ಇಂದ ಎಷ್ಟು ದೂರ ಇರ್ತೀವೋ ಅಷ್ಟು ನಮ್ಗೆ ಒಳ್ಳೇದು. ಹತ್ರ ಹೋದ್ರೆ ಕರೆಂಟ್ ಹೊಡೆದ್ ಕಾಗೆ ತರ ಸುಟ್ಟೋಗ್ಬಿಡ್ತೀಯಾ. ಬಿ ಕೇರ್ಫುಲ್. ಏನ್ ಸುಬ್ಬು, ಮನೆಗೆ ಬಂದ್ಬಿಟ್ಟಿದ್ಯಾ? ಏನ್ ದುಡ್ಡು ಗಿಡ್ ಏನಾರ ಬೇಕಾಗಿತ್ತಾ? ಇಲ್ಲ ಸರ್, ನಿಮ್ಮ ಆಶೀರ್ವಾದ ಬೇಕಾಗಿತ್ತು ಸರ್. ನನ್ನ ಆಶೀರ್ವಾದನ? ಏನ್ ಬರ್ತ್ರೇನಾ? ಅಲ್ಲ ಸರ್, ನಾಳೆ ನನ್ ಮದುವೆ ಸರ್. ಮದುವೆನಾ? ಹೌದಾ ಸರ್. ಯಾಕೆ? ಏನ್ ಸರ್, ಮದುವೆ ಅಂದ್ರೆ ಯಾವಾಗ ಅಂತ ಕೇಳ್ತಾರೆ, ಯಾಕೆ ಅಂತ ಕೇಳ್ತಿರಲ್ಲ ಸರ್? ಹೌದಯ್ಯ, ಮದುವೆ ಯಾಕೆ ಅಂತಾನೆ ಕೇಳ್ತಿರೋದು. ಊಟ ತಿಂಡಿ ತೊಂದರೆ ಆಗಿದೆ ಸರ್. ಅಡಿಗೆ ಇಟ್ಕೋ. ಮನೆ ನೋಡ್ಕೊಳಕ್ ಯಾರಿಲ್ಲ ಸರ್. ಒಂದ್ ಆಳ್ಚೆ ನಾಯಿ ಸಾಕು ಸರ್. ಈಗಿನ ಕಾಲದಲ್ಲಿ ವರದಕ್ಷಿಣೆ ಕೊಡೋ ನಾಯಿ ಎಲ್ಲಿ ಸರ್ ಸಿಗುತ್ತೆ? ಏನ್ ಜೋಕಾ? ನಿಮ್ ಜೊತೆ ಜೋಕ್ ಕಟ್ ಮಾಡಿದ್ರೆ ಕೆಲಸದಿಂದ ಕಿಕ್ ಔಟ್ ಆಗ್ಬಿಡ್ತೀನಿ ಸರ್. ನೀನೇನೇ ಹೇಳ್ ಸುಬ್ಬು, ನೀನ್ ಮದುವೆ ಆಗೋದ್ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಸರ್ ನಿಮ್ಮನ್ನ ಮದುವೆ ಕರೀತಾ ಇಲ್ಲ, ರಿಸೆಪ್ಷನ್ ಬಂದ್ರೆ ಸಾಕು. ನಿಮ್ಮನ್ ಯಾವನು ಉದ್ಧಾರ ಮಾಡಕ್ಕಾಗಲ್ಲ. ಹೋಗ್ ಹಾಳಾಗೋಗು. ಅವ್ನ ಯಾವನ ಪ್ರೀತಿ ಅಂತಾನೆ, ಇವ್ನ ಮದುವೆ ಅಂತಾನೆ, ಇನ್ನೊಬ್ಬ ಶೋಭನಾ ಅಂತಾನೆ. ಶೋಭನಕ್ಕೆ ಯಾರನ್ನ ಕರೆಯಲ್ಲ ಸರ್. ಒಂದು ವಿಷಯ ತಿಳ್ಕೊ ಸುಬ್ಬು, ಮದುವೆ ಅಂದ್ರೆ ಎವರ್ ಗ್ರೀನ್ ಸ್ವರ್ಗ ಅಲ್ಲ, ಎವ್ರಿಡೇ ನರಕ. ಹೋಗ್ ಹಾಳಾಗೋಗು. ನಮ್ ಬಾಸ್ ಬರ್ತಾ ಇದಾರ ಸುಬ್ಬು? ಕರಿಬೇಕಲ್ಲ ಅಂತ ಕರೆದಿದ್ದೀನಿ, ಬರ್ಲೇಬೇಕಂತ ಬಲವಂತ ಏನಿಲ್ಲಪ್ಪ. ಬರೋ ಗ್ಯಾರಂಟಿ ಇಲ್ಲ. ಅಪಶಕುನ ಸತ್ರು ಇವತ್ತು. ಕಂಗ್ರಾಚುಲೇಷನ್ ಸುಬ್ಬು. ಥ್ಯಾಂಕ್ ಯು ಸರ್. ಏನು ಹುಡುಗಿ ಹೆಸರು ಹೇಮಾವತಿ ಅಂತಿದೆ, ನೋಡೋದಕ್ಕೆ ಜಾಂಬುವತಿ ತರ ಇದ್ದಾಳೆ. ಥ್ಯಾಂಕ್ಸ್ ಸರ್. ಅದ್ ಸರಿ, ಹುಡುಗಿ ಹೆಸರು ಮೇಲೆ ಹಾಕಿ ನಿನ್ನ ಹೆಸರು ಕೆಳಗೆ ಹಾಕಿದ್ದಾರೆ. ಈಗ್ಲಿಂದನೇ ಫೀಮೇಲ್ ಡಾಮಿನೇಷನ್. ಅದಿರ್ಲಿ, ನೀನೇನ್ ತಲೆ ಕೆಡಿಸ್ಕೊಂಬೇಡ. ಏನೋ ಆಗಿದ್ದಾಗೋಯ್ತು, ಟೆನ್ಷನ್ ಮಾಡ್ಕೊಂಬೇಡ. 2-3 ತಿಂಗಳಲ್ಲಿ ಡೈವರ್ಸ್ ಅಪ್ಲೈ ಮಾಡ್ತೀನಿ. ಓಕೆ, ನಿಂಗೆ ಡೈವರ್ಸ್ ಸಿಗುತ್ತೆ. ಬಾ 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 ಬಾ. ಈ ಮದ್ವೆ ನೀನೇ ಒಪ್ಕೊಂಡ್ಯಾ ಇಲ್ಲ ಬಲವಂತ ಮಾಡಿ ಒಪ್ಸಿದ್ರ?
ರೀ ಬಂದೆ ಹೇಮ. ಏನ್ ಓದಿದ ಹುಡುಗಿ? PUC ಅಷ್ಟೇ ಸರ್. ಯಾಕೆ? ಅದು PUC ಓದ್ತಿರ್ಬೇಕಾದ್ರೆ ಯಾವನೊಬ್ಬ ರ್ಯಾಗಿಂಗ್ ಮಾಡಿದಂತೆ, ಅದಕ್ಕೆ ಅವನಿಗೆ 4 ತದಕಿದ್ದಕ್ಕೆ ಅವಳಿಗೆ. ಏನ್ರಿ? ಬಂದೆ ಹೇಮ. ಹೌದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರು. ಸುಬ್ರಹ್ಮಣ್ಯ ಬಂದೆ. ಹೋಗಪ್ಪ, ಇನ್ ಸ್ವಲ್ಪ ಲೇಟರ್ ಯಾವ ರೀತಿ ಕರಿತಾಳೆ ಏನೋ, ಹೋಗು. ನಮಸ್ಕಾರ ಸರ್. ನಮಸ್ಕಾರ. ಇದಕ್ಕೆ ಹೇಳೋದು ಮದುವೆ ಆಗಬಾರ್ದು ಅಂತ. ಹೆಂಡತಿಗೆ ಇನ್ನೊಂದ್ ಹೆಸರೇ ಪ್ರಾಬ್ಲಮ್ ಅಂತ. ಸರ್ ವಿಸ್ಕಿ ಸರ್. ನಾನು ಯಾವಳು ತೊಗೊಳಲ್ಲ, ಅಕೇಶನಲ್ಲಿ ಫಾರ್ಮಾಲಿಟೀಸ್ಗೋಸ್ಕರ. ಏನಯ್ಯ ಇಷ್ಟೊಂದು ಲೈಟ್ ಆಗಿ ತಂದಿದ್ಯಾ? ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೊಂಡು ಹೋಗು, ನಾನೇನ್ ಬೈಯಲ್ಲ, ಹೋಗು. ನಾನೇನ್ ಹೇಳ್ತಿದ್ದೆ ಸರ್? ಅದೇನು ಹೆಂಡತಿ ಪ್ರಾಬ್ಲಮ್. ನಾವ್ ಹ್ಯಾಕ್ ತಾಳಿ ಕಟ್ತೀವಿ? ಪೇಂಟಿಂಗು. ಇನ್ನು ತಗೊಂಬ ಸರ್. ನಾನೇನ್ ಹೇಳ್ತಿದ್ದೆ? ಕಟ್ಟೋದು. ಮದುವೆಯಲ್ಲಿ ಹುಡುಗಿ ಏನೋ ಮಹಾರಾಣಿ ತರ ಕೂತಿರ್ತಾಳೆ, ನಾವು ಕೂಲಿಯವ್ರ ತರ ಬೆಂಡಾಗಿ 1 ಅಲ್ಲ 2 ಅಲ್ಲ 3 ಗಂಟೆ ಆಗ್ಬೇಕು. ಇಲ್ಲಿಂದಾನೇ ಫಿಮೇಲ್ ಡಾಮಿನೇಷನ್ ಸ್ಟಾರ್ಟ್. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಸರ್ ಥ್ಯಾಂಕ್ ಯು. ಓಕೆ ಸರ್. ಡೀಟೇಲ್ ಆಗಿ ಹೇಳ್ಬೇಕಲ್ಲ ಹೇಳಿ ಸರ್.